ಸೊ ಇವಾಗ ಯಾರೆಲ್ಲ ಈಗ ಮನೆಯಲ್ಲಿ ಏನು ಎಕ್ವಿಪ್ಮೆಂಟ್ ಇಲ್ಲ ಬಟ್ ಮನೆಯಿಂದನೇ ನಾವು ಸ್ವಲ್ಪ ಫಿಟ್ ಆಗಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ ಸೊ ಒಂದು 5 ಸೆಟ್ ಆಫ್ ಎಕ್ಸಸೈಸ್ನ ನಾವೀಗ ಮಾಡಿಸ್ತೀವಿ. ಯಾವ ರೀತಿ ಮಾಡಬೇಕು ಅಂತ ಈಗ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಲೆಟ್ಸ್ ಸ್ಟಾರ್ಟ್ ವಿತ್ ಲೈಕ್ ಅ ಜಂಪ್ ಸ್ಕ್ವಾಟ್. ಸ್ಟಾರ್ಟ್. 1 2 3 4 5. ಇದನ್ನ ಏನು ಮಾಡಿ ಅಂತಂದರೆ ನೀವು ಒಂದು 10 to 15 ರೆಪ್ಸ್ ಮಾಡಿ. ಇದನ್ನು ಒಂದು 10 to 15 ರೆಪ್ಸ್ ಆಗಿರಬೇಕು. ಒಂದು 3 to 4 ಸೆಟ್ಸನ್ನು ಇದನ್ನು ಮಾಡಿ. ಇದು ನಿಮ್ಗೆ ಈಸಿಲಿ ನಿಮಗೆ ಈ 5 ಸೆಟ್ ಆಫ್ ಎಕ್ಸಸೈಸ್ ಒಂದು 20 to 30 ಮಿನಿಟ್ಸಲ್ಲೇ ಮನೇಲಿ ಮಾಡ್ಬೋದು. ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಬರ್ಪೀಸ್. ಶುರು ಮಾಡಿ. 1 ಗುಡ್, ಅಪ್, ಜಂಪ್, 2. ಸೊ ಇದನ್ನು ಕೂಡ ಅಷ್ಟೇ ಒಂದು 10 to 15 ರೆಪ್ಸ್ ಇರಲಿ, 3 to 4 ಸೆಟ್ಸ್ ಇರಲಿ. 4 ಕಮ. ಎಸ್. ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಹೈ ನೀಸ್ ಮಾಡ್ತೀವಿ. ಏನಾಗುತ್ತೆ ಅಂದರೆ ಇದೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮದು ಹಾರ್ಟ್ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹೈ ನೀಸ್. ಸ್ಟಾರ್ಟ್. 1 2 1 2 1 2 1 2. ಇದನ್ನು ಕೂಡ ಅಷ್ಟೇ ನೀವು ಒಂದು 10 to 15 ರೆಪ್ಸ್ ಏನು ಮಾಡ್ತೀರಾ ಸೇಮ್ ಸೆಟ್ ವೈಸ್ ಯಾವಾಗಲೂ 3 to 4 ಸೆಟ್ಟನ್ನೇ ಮೇಂಟೈನ್ ಮಾಡಿ. 10 to 15 ರೆಪ್ಸನ್ನು ಯಾವಾಗಲೂ ಮಾಡಿ. ನೆಕ್ಸ್ಟು ನಾವು ಕೋರ್ಗೆ ಸ್ವಲ್ಪ ಫೋಕಸ್ ಮಾಡ್ತೀವಿ. ಕೋರ್ಗೆ ಇವಾಗ ಮೌಂಟೇನ್ ಕ್ಲೈಂಬರ್ ಮಾಡ್ತಾಯಿದ್ದೀವಿ. ಜಸ್ ಮೌಂಟೇನ್ ಕ್ಲೈಂಬರ್ನ ಆಲ್ಟರ್ನೇಟಿವ್ ಹೋಗಲಿ, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್. 1 2 3 4 5 6 7 8 9 10 11 12. ಬಟ್ ಮೌಂಟೇನ್ ಕ್ಲೈಂಬರ್ನ ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ನಂಬರ್ ಆಫ್ ರೆಸ್ಟ್ನ ಜಾಸ್ತಿ ಮಾಡ್ತೀವಿ. ಯಾಕಂದರೆ ಸ್ವಲ್ಪ ಈಸಿ ಎಕ್ಸಸೈಸ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಕೋರ್ಗೆ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿರಲಿ ಅಂತ ಒಂದು 20 to 30 ರೆಪ್ಸನ್ನು ಹೀಗೆ ಮಾಡ್ಕೊಂಡು ಹೋಗ್ತೀವಿ. ಇದಾದಮೇಲೆ ಫಿನಿಷರ್ ವರ್ಕೌಟ್ ಅಂತ ಹೇಳ್ಬಿಟ್ಟು ಪ್ಲ್ಯಾಂಕ್ ಮಾಡ್ತೀವಿ ನಾವೀಗ. ಪ್ಲ್ಯಾಂಕು ಅಷ್ಟೇ. ಸ್ಟಾರ್ಟ್. ಪ್ಲ್ಯಾಂಕಲ್ಲೂ ನಿಮಗೆ ವೇರಿಯೇಷನ್ ಬರುತ್ತೆ. ಹೈ ಪ್ಲ್ಯಾಂಕ್ ಮಾಡ್ಬೋದು, ಲೋ ಪ್ಲ್ಯಾಂಕ್ ಮಾಡ್ಬೋದು. ಇದು ಲೋ ಪ್ಲ್ಯಾಂಕ್. ಇದು ನೀವು ಅರೌಂಡ್ ಒಂದು ನಿಮಗೆ ಫೇಲ್ಯೂರ್ ಎಷ್ಟೊತ್ತು ಮಾಡ್ಬೋದು, 30 ಸೆಕೆಂಡ್ ಮಾಡ್ಬೋದಾ ಅಥವಾ 1 ಮಿನಿಟ್ ಮಾಡ್ಬೋದಾ. ಸೊ ಮೇಕ್ ಶೋರ್ ನಿಮ್ಮ ಹಿಪ್ಪು ಸ್ಟ್ರೈಟ್ ಲೈನಲ್ಲಿ ಯಾವತ್ತಿದ್ರೂ ನಿಮ್ಮದು ಬ್ಯಾಕ್ ಕೊಲಾಪ್ಸ್ ಆಗಬಾರ್ದು. ಇದೇ ರೀತಿ ಸ್ಟ್ರೈಟ್ ಲೈನಲ್ಲಿ ಮೇಂಟೈನ್ ಮಾಡಿ. ದಿಶಾ ಈಗ ಕಮ್ ಟು ಹೈ ಪ್ಲ್ಯಾಂಕ್. ಹೈ ಪ್ಲ್ಯಾಂಕ್, ಇದು ಹೈ ಪ್ಲ್ಯಾಂಕ್. ಆವಾಗ ಫಸ್ಟ್ ಮಾಡಿರೋ ವೇರಿಯೇಷನ್ ಬಂದುಬಿಟ್ಟು ಲೋ ಪ್ಲ್ಯಾಂಕ್ ಆಯಿತು, ಇದು ಹೈ ಪ್ಲ್ಯಾಂಕ್. ಈ ಥರ ಒಂದು 5 ಸೆಟ್ ಆಫ್ ಎಕ್ಸಸೈಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಲೋವರ್ ಬಾಡಿ ಮತ್ತು ಅಪ್ಪರ್ ಬಾಡಿಗೂ ಆಯಿತು. ಸೊ ಈ 5 ಸೆಟ್ ಆಫ್ ಎಕ್ಸಸೈಸನ್ನು ಎಲ್ಲದನ್ನು ಕೂಡ 4 to 5 ಸೆಟ್ಸ್ ಇರಲಿ, 10 to 15 ರೆಪ್ಸ್ ಇರಲಿ. ಇದನ್ನು ಮನೆಯಲ್ಲಿ ಒಂದು 20 to 30 ಮಿನಿಟ್ಸಲ್ಲಿ ನೀವು ಎಕ್ಸಸೈಸ್ ಮಾಡೋದ್ರಿಂದ ಯು ಕ್ಯಾನ್ ಸಿ ದ ರಿಸಲ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಸರ್ ಅವರು ನಮಗೆಲ್ಲ ಯಾವ ರೀತಿಯಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿಯಾಗಿ ವರ್ಕೌಟ್ ಮಾಡೋದನ್ನ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ಸಾಕಷ್ಟು ಜನ IT-ಯಲ್ಲಿ ವರ್ಕ್ ಮಾಡ್ತಾರೆ, ಅವರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಕೂಡ ಕಾಡ್ತಾ ಇರುತ್ತೆ, ಮಂಡಿ ನೋವು ಕೂಡ ಕಾಡ್ತಾ ಇರುತ್ತೆ. ಅವರಿಗೂ ಕೂಡ ಸಿಂಪಲ್ ಆಗಿ ವರ್ಕೌಟ್ ಹೇಳ್ಕೊಟ್ರು. ಫಿಟ್ನೆಸ್ ಬಗ್ಗೆ ಸಿಂಪಲ್ ಆಗಿ ಟಿಪ್ಸ್ ಕೂಡ ಹೇಳ್ಕೊಟ್ರು. ವೇಟ್ ಲಿಫ್ಟ್ ಮಾಡೋರಿಗೆ ಯಾವ ರೀತಿಯಾಗಿ ಸರಿಯಾದ ಕ್ರಮವನ್ನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಸಖತ್ತಾಗಿ ತಿಳಿಸ್ಕೊಟ್ರಿ. ಸುಮನ್ ಟಿವಿಯನ್ನ ನೋಡೋರಿಗೂ ಕೂಡ ಸಿಂಪಲ್ ಆಗಿ ಅವರು ಕೂಡ ಮನೆಯಲ್ಲಿ ಮಾಡಬಹುದಾದಂತಹ ಸಿಂಪಲ್ ಆಗಿ ಸಖತ್ತಾಗಿ ಟಿಪ್ಸ್ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.